ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕೆ ನ್ಯಾಷನಲ್ ಅಕಾಡೆಮಿ. ಸೊ ಫ್ರೆಂಡ್ಸ್, ಇವತ್ತು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇಂಗ್ಲಿಷ್ ಡಿಸ್ಕ್ರಿಪ್ಟಿವ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. GPT ಸಂಬಂಧಿಸಿದಂತೆ ಪೇಪರ್ 2ನಲ್ಲಿ ಬರ್ತಿರ್ತಕ್ಕಂಥ ರೈಟಿಂಗ್ ಸ್ಕಿಲ್, ಟೋಟಲ್ ರೈಟಿಂಗ್ ಸ್ಕಿಲ್ ನಾವು ಡಿಸ್ಕಸ್ ಮಾಡ್ತಾ ನೋಡಿ ಸ್ನೇಹಿತರೆ. ರೈಟಿಂಗ್ಗೆ ಎಷ್ಟಿರುತ್ತೆ ಅಂದರೆ ಇಲ್ಲಿ 100 ಮಾರ್ಕ್ಸ್ ಇರುತ್ತೆ. ರೈಟಿಂಗ್ಗೆ 100 ಮಾರ್ಕ್ಸ್ ಇರುತ್ತೆ. ಇದೇ ಪೇಪರ್ 2ಗೆ ಬಂದರೆ ನಿಮಗೆ ಪೇಪರ್ 2ಗೆ 150 ಮಾರ್ಕ್ಸ್ ಇರುತ್ತೆ. ಪೇಪರ್ 2ಗೆ 150 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ 50 ಮಾರ್ಕ್ಸ್ ಏನಿರುತ್ತೆ MCQ ಇರುತ್ತೆ. ಇನ್ನು ಉಳಿದ 100 ಮಾರ್ಕ್ಸ್ ಏನಿರುತ್ತೆ ನಿಮಗೆ ರೈಟಿಂಗ್ ಸ್ಕಿಲ್ ಇರುತ್ತೆ, ರೈಟಿಂಗ್ ಡಿಸ್ಕ್ರಿಪ್ಟಿವ್ ಇರುತ್ತೆ. ಅದು ವಿವರಣಾತ್ಮಕ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಸ್ಕಿಲ್ ಯಾವ ರೀತಿ ಇದೆ ಅನ್ನೋದು ಟೆಸ್ಟ್ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಸೊ ಇಲ್ಲಿ ಡಿಸ್ಕ್ರಿಪ್ಟಿವ್ ಅಂತ ಬಂದಾಗ ನಾವು ಏನು ಇಂಪಾರ್ಟೆಂಟ್ ಕಲಿಬೇಕಂತಂದಾಗ ನಮಗೆ ವರ್ಡ್ಸ್ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು, ವರ್ಡ್ಸ್ ಸ್ಟೋರೇಜ್ ಇರಬೇಕು ನಮಗೆ. ಅದೇ ರೀತಿಯಾಗಿ ಗ್ರಾಮೆಟಿಕಲ್ ಅಂದರೆ ಗ್ರಾಮರ್ ಪರ್ಫೆಕ್ಟ್ ಆಗಿ ಗೊತ್ತಿದ್ರೆ ಮಾತ್ರ ನಾವೇನು ಮಾಡೋಕ್ಕಾಗುತ್ತೆ, ಇಲ್ಲಿ ನಾವು ರೈಟಿಂಗ್ ಸ್ಕಿಲ್ ಚೆನ್ನಾಗಿ ಬರೆಯೋಕ್ಕೆ ಸಾಧ್ಯ, ಇಲ್ಲವಾದರೆ ಫೇಲ್ ಆಗ್ತೀವಿ ಸ್ನೇಹಿತರೆ. ಸೊ ಇಲ್ಲಿ ಇವತ್ತು ನೋಡುವಂಥ ವಿಷಯ ಯಾವುದಪ್ಪ ಅಂತಂದಾಗ ನೋಡ್ರಿ, ಪ್ರೊಫೈಲ್ ರೈಟಿಂಗ್ ಸ್ಕಿಲ್. ಪ್ರೊಫೈಲ್ ರೈಟಿಂಗ್ ನಾವು ಇವತ್ತು ನೋಡ್ತಾ ಹೋಗೋಣ. ಇದಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತಂದಾಗ 3 ಮಾರ್ಕ್ಸ್ ಇರುತ್ತೆ. 3 ಮಾರ್ಕ್ಸ್ ಇದಕ್ಕೆ ಇಟ್ಟಿರ್ತಾರೆ ಸ್ನೇಹಿತರೆ. ಇದು 73ನೇ ಕ್ವಶನ್ ಆಗಿರುತ್ತೆ ರೈಟಿಂಗ್ ಸ್ಕಿಲ್ಲಲ್ಲಿ. ನೋಡಿ, ಪ್ರೊಫೈಲ್ ರೈಟಿಂಗು 73ನೇ ಕ್ವಶನ್ ಇದ್ದೇ ಇರುತ್ತೆ ಯಾವಾಗಾದರೂ. ಈಗ ನೆಕ್ಸ್ಟ್ ಬರೋ ನೋಟಿಫಿಕೇಶನ್ ಕೂಡ ಕ್ವಶನ್ ನಂಬರ್ 73ಕ್ಕೆ ಇರುವಂಥದ್ದು ಟಾಪಿಕ್ ಯಾವುದಂದಾಗೆ ಪ್ರೊಫೈಲ್ ರೈಟಿಂಗ್ ಇರುತ್ತೆ. ಸೊ ನಿನ್ನೆ ಕೀ ಆನ್ಸರ್ ಬಂದಿದೆ ಎಲ್ಲರಿಗೂ, ಯಾಕಂತಂದರೆ ಹೋಪ್ ಇದೆ. ನೆಕ್ಸ್ಟು ನೋಡಿ ಸ್ನೇಹಿತರೆ, ಇನ್ನು 13ನೇ ತಾರೀಕುವರೆಗೂ ಅವಕಾಶ ಕೊಟ್ಟಿದ್ದಾರೆ. ಅದಾದ ನಂತರ ಫೈನಲ್ ಕೀ ಆನ್ಸರ್ ಮೇ ಬಿ 25 ಒಳಗಡೆ ಬರುತ್ತೆ, 25 ಮೇ ಬಿ ಬರುತ್ತೆ. ಅದಾದ ನಂತರ ಏನಾಗುತ್ತೆ ಅಂದಾಗ ನೆಕ್ಸ್ಟ್ ಮಂತ್ 15ರೊಳಗೆ ನಿಮಗೆ ಏನಾಗುತ್ತೆ ರಿಸಲ್ಟ್ ಬರುತ್ತೆ, ಕೆಟೆಟ್ ರಿಸಲ್ಟ್ ಬರುತ್ತೆ. ಅದಾದ ನಂತರ ಒಂದು 15 ದಿನ ಅಥವಾ 20 1 ಮಂತ್ ಒಳಗಾಗಿ ಸೆಪ್ಟೆಂಬರಲ್ಲಿ ನಿಮಗೆ ನೋಟಿಫಿಕೇಶನ್ ಆಗುವ ಸಾಧ್ಯತೆ ದಟ್ಟವಾಗಿದೆ ಸ್ನೇಹಿತರೆ, ನೆನಪಲ್ಲಿ. ಹಾಗಾಗಿ ನೋಟಿಫಿಕೇಶನ್ ಆಗಿಂದ ಓದುತ್ತೀವಿ, ಸ್ಟಡಿ ಮಾಡ್ತೀವಿ ಅನ್ನೋರು ತಲೆಯಿಂದ ತೆಗೆದುಹಾಕಿ. ಯಾಕಂತಂದಾಗ ನಾನು ಹಿಡಿದು ಹೇಳ್ತಾ ಇದ್ದೀನಿ, ನೋಟಿಫಿಕೇಶನ್ ಆದಾಗ ಓದಕ್ಕೆ ಹೋದರೆ ನಮಗೆ ಏನಾಗುತ್ತೆ, ಕನ್ಫ್ಯೂಸ್ ಆಗುತ್ತೆ, ಯಾವುದು ಓದಬೇಕು ಯಾವುದು ಬಿಡಬೇಕು ಅನ್ನೋದಾಗುತ್ತೆ. ಇನ್ನೊಂದು ಎಲ್ಲವೂ ಕನ್ಫ್ಯೂಸ್ ಆಗಿಬಿಟ್ಟು ನಾವು ಓದೋಕ್ಕೆ ಆಗಲ್ಲ, ಟೈಮ್ ವೇಸ್ಟ್ ಮಾಡಿಬಿಡ್ತೀವಿ ಸ್ನೇಹಿತರೆ. ಅದಕ್ಕಾಗಿ ಈಗಿನಿಂದನೇ ನಾವು ಅಭ್ಯಾಸ ಶುರು ಮಾಡ್ತೀವಿ. ನೋಡಿ, ಇಲ್ಲಿ ಕ್ವಶನ್ ಪೇಪರ್ ಇದೆ, ಒಂದು ಸೆಕೆಂಡು. ಇಲ್ಲೇ ಕ್ವಶನ್ ಪೇಪರ್ ಇದೆ ನೋಡ್ರಿ. ಇಲ್ಲಿ 51 to 51 ನಮಗೆ ರೈಟಿಂಗ್ ಸ್ಕಿಲ್ ಸ್ಟಾರ್ಟ್ ಆಗುತ್ತೆ. 51 to 68 2 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಒಂದು ಪೋಯಮ್ ಇರುತ್ತೆ. ಅದೇ ರೀತಿಯಾಗಿ ಇದು ಒಂದು ನೋಡಿ, ರೀಡ್ ದ ಕನ್ವರ್ಸೇಷನ್ ಆಫ್ ಕಂಪ್ಲೀಟ್ ಆಫ್ ಫಾಲೋವಿಂಗ್ ಪ್ಯಾರಾಗ್ರಾಫ್ ಅಂದರೆ ಇದೆಲ್ಲ ಈಸಿ ಇದೆ, ಡೋಂಟ್ ವರಿ, ಏನು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ನೋಡಿ ಏನಿದೆ, ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇದೆ. ಅದೇ ರೀತಿ ಚೇಂಜ್ ದ ಫಾಲೋವಿಂಗ್ ಲೈನ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಇದೆ. ನೆಕ್ಸ್ಟು ನೋಡಿ 57 58 ಒಂದೇನು ಒಂದು ಸೆಕೆಂಡ್ ನೋಡೋಣ ಏನಾಗುತ್ತೆ. ಐಡೆಂಟಿಫೈ ದ ಫಿಗರ್ಸ್ ಆಫ್ ಸ್ಪೀಚು, ಮೆಟಫರು, ಸಿಮಿಲೆ ಇವೆಲ್ಲ ಬರ್ತವೆ ನೋಡ್ರಿ. ಸೊ ಮೀನಿಂಗ್ಫುಲ್ ಬಿಟ್ವೀನ್ 2 ವರ್ಡ್ಸು ಅವೆಲ್ಲ ಕಂಪ್ಲೀಟ್. ಕಾಮನ್ಲಿ ನೋ ಪ್ರವರ್ಬ್ಸ್ ಇದ್ದಾವೆ ನೋಡ್ರಿ, ಎಲ್ಲವೂ ಇದೆ. ಐಡೆಂಟಿಫೈ ದ ಎರರ್ ಇದೆ, ಎಲ್ಲವೂ ನಾವು ನೋಡ್ತಾ ಹೋದಾಗ ಗೊತ್ತಾಗುತ್ತೆ ಸ್ನೇಹಿತರೆ. 68 ರೈಟ್ ನೋಡ್ರಿ, ರೈಮಿಂಗ್ ವರ್ಡ್ಸ್ ಇದೆ. ಅದೇ ರೀತಿಯಾಗಿ 69 to 76 ಒಳಗೆ ಬರ್ತಕ್ಕಂಥ 3 ಮಾರ್ಕ್ಸ್ ಕ್ವಶನ್ ಒಳಗೆ ನಾವು ಪ್ರೊಫೈಲ್ ರೈಟಿಂಗ್ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಪ್ರೊಫೈಲ್ ರೈಟಿಂಗ್ ನೋಡ್ತಾ ಹೋಗ್ತೀವಿ. ನೋಡಿ, ಇಲ್ಲೇ ಕಾಣ್ತಾ ಇದೆ ಪ್ರೊಫೈಲ್ ರೈಟಿಂಗು 71 ಅಲ್ಲ, ಇಲ್ಲಿದೆ
ಈ ರೀತಿ ಕ್ವಶನ್ ಇರುತ್ತೆ 73 ನೋಡಿ ರೈಟ್ ಪ್ಯಾರಾಗ್ರಾಫ್ ಆನ್ ಸರೋಜಿನಿ ನಾಯ್ಡು ಯೂಸಿಂಗ್ ದ ಗಿವನ್ ಪ್ರೊಫೈಲ್ ಅಂದ್ರೆ ಏನು, ಪ್ರೊಫೈಲ್ ಯಾವ ರೀತಿ ಬರಿಬೇಕು, ಅದೇ ರೀತಿಯಾಗಿ ಪ್ರೊಫೈಲ್ ಬರಿಬೇಕಾದ ಟ್ರಿಕ್ಸ್ ಏನು ಅಂತ ಇವತ್ತು ನೋಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಹೊಸದಾಗಿ ವೀಕ್ಷಣೆ ಮಾಡ್ತೀರಿ ಅವರು ಏನ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ. ಸೊ ಯಾರು ಸ್ಕಿಪ್ ಮಾಡಬೇಡಿ, ಯಾಕಂತಂದಾಗ ಪ್ರತಿಯೊಂದು ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟ್ಸ್, ಹಾಗಾಗಿ ಯಾರು ಸ್ಕಿಪ್ ಮಾಡಬಾರ್ದು. ಓಕೆ, ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಸೊ ನೋಡಿ, ವಾಟ್ ಈಸ್ ಪ್ರೊಫೈಲ್ ರೈಟಿಂಗ್ ಅಂದ್ರೆ ಏನು ಅಂತ ನಮಗೆ ಗೊತ್ತಿರಬೇಕು. ಸೊ ದಿಸ್ ಟೈಪ್ ಆಫ್ ಕ್ವಶನ್ ರೈಟಿಂಗ್ ಸ್ಕಿಲ್ ಈಸ್ ವ್ಯಾಲ್ಯೂಟೆಡ್. ಅಂದ್ರೆ ಇದು ನಮ್ಮ ಒಂದು ಏನಾಗುತ್ತೆ ಅಂದ್ರೆ ರೈಟಿಂಗ್ ಸ್ಕಿಲ್ ಪರೀಕ್ಷೆ ಮಾಡೋಕ್ಕೆ ನಾವು ಅವರು ಕೇಳುವಂತ ಒಂದು ಪ್ರಶ್ನೆ ಆಗಿದೆ ಅಂತಾನೆ ಹೇಳ್ಬೋದು. ನೋಡ್ರಿ, ಪ್ರೊಫೈಲ್ ರೈಟಿಂಗ್ ಈಸ್ ರೈಟಿಂಗ್ ಎ ಬ್ರೀಫ್ ಸಮ್ಮರಿ ಆಫ್ an applicant is basic detail skills experience achievement. ಅಂದ್ರೆ ಇದೊಂದು ಏನಪ್ಪ ಅಂತಂದ ಒಂದು ಸಮ್ಮರಿ ಟೈಪ್ ಬ್ರೀಫ್ ಆಗಿ ಒಂದು ಏನಿರುತ್ತೆ ಅಂದ್ರೆ ಬೇಸಿಕ್ ಡೀಟೇಲ್ ಸ್ಕಿಲ್. ಇದು ನಮಗೆ ಯಾವ ರೀತಿ ಸ್ಕಿಲ್ ಇರುತ್ತೆ, ಯಾವ ರೀತಿ ರೈಟಿಂಗ್ ಸ್ಕಿಲ್ ಏನಿದೆ ಅನ್ನೋದು ನಾವು ನೋಡ್ಬೇಕಾಗುತ್ತೆ. ಅದು ಒಂದು ಅವರೇ ಕೊಟ್ಟಿರ್ತಾರೆ, ಯಾವ ರೀತಿ ಕೊಟ್ಟಿರ್ತಾರೆ ಅಂತ ನೆಕ್ಸ್ಟ್ ಗೊತ್ತಾಗುತ್ತೆ. ಅವ್ರದ್ದು ಒಂದು ಡೀಟೇಲ್ ಪ್ರೊಫೈಲ್ ಕೊಟ್ಟಿರ್ತಾರೆ ಶಾರ್ಟ್ ಕಟ್ ಅಲ್ಲಿ. ಅದನ್ನ ನಾವು ಏನ್ ಮಾಡ್ಬೇಕು, ಸಮ್ಮರಿಯಾಗಿ ಕನ್ವರ್ಟ್ ಮಾಡಿ ಪ್ಯಾರಾಗ್ರಾಫ್ ಅಲ್ಲಿ ಬರಿಬೇಕಾಗುತ್ತೆ. ಸೊ ನೋಡಿ, ಪ್ರೊಫೈಲ್ ಇಸ್ ಎ ರಿಟನ್ ಪೋರ್ಟ್ರೈಟ್ ಆಫ್ ಎ ಪರ್ಸನ್, ಶಾರ್ಟ್ ಲೈಫ್ ಸ್ಟೋರಿ. ಸೊ ಒಬ್ಬ ಪರ್ಸನ್ ಲೈಫ್ ಸ್ಟೋರಿ ಇರುತ್ತೆ ಶಾರ್ಟ್ ಆಗಿ, ಈಸ್ ಗಿವನ್ ಇನ್ ದ ಫಾರ್ಮ್ ಆಫ್ ಕ್ಲೂಸ್. ಅವ್ರು ಏನ್ ಮಾಡಿರ್ತಾರೆ, ಅವರೇ ಒಂದು 5-6 ಕ್ಲೂಸ್ ಕೊಟ್ಟಿರ್ತಾರೆ. ನೀಡ್ ಟು ರೈಟ್ ಇನ್ ಎ ಪ್ಯಾರಾಗ್ರಾಫ್. ಆ ಕ್ಲೂಸ್ ಇಟ್ಕೊಂಡು ನಾವೇನ್ ಮಾಡಬೇಕು, ಪ್ಯಾರಾಗ್ರಾಫ್ ಆಗಿ ನಾವು ಕನ್ವರ್ಟ್ ಮಾಡಿ ಬರಿಬೇಕಾಗುತ್ತೆ. ಅಂದ್ರೆ ಅವರು ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಬರಿಬೇಕಂತ. ನೋಡಿ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನೋಡಿ, ಪ್ರೊಫೈಲ್ ಇಸ್ ಎ ರಿಟನ್ ಪೋರ್ಟ್ರೈಟ್ ಆಫ್ ಎ ಪರ್ಸನ್, ಶಾರ್ಟ್ ಸ್ಟೋರಿ ಲೈಫ್. ನಮ್ಗೆ ಗೊತ್ತಾಯ್ತು ಇದೊಂದು ಸ್ಟೋರಿ ಇರುತ್ತೆ, ಲೈಫ್ ಸ್ಟೋರಿ ಇರುತ್ತೆ, ಶಾರ್ಟ್ ಸ್ಟೋರಿ. ಓಕೆ, ಅವರೇ ಕೊಟ್ಟಿರ್ತಾರೆ ಕ್ಲೂಸ್ ಕೊಟ್ಟಿರ್ತಾರೆ ಏನಂತಕ್ಕೆ, ಅವು ಏನು ಪಾಯಿಂಟ್ಸ್ ಕೊಟ್ಟಿರ್ತಾರೆ ಅವುಗಳನ್ನು ನೋಡ್ಬೇಕಾಗುತ್ತೆ. ನೀಡ್ ಟು ರೈಟ್ ಇನ್ ಎ ಪ್ಯಾರಾಗ್ರಾಫ್, ಅದನ್ನ ಪ್ಯಾರಾಗ್ರಾಫ್ ಆಗಿ ನಾವು ಬರಿಬೇಕಾಗುತ್ತೆ. ನೋಡಿ, ಪ್ರೊಫೈಲ್ ರೈಟಿಂಗ್ ತರನೇ ಇನ್ನೊಂದು ಸ್ಪೀಚ್ ರೈಟಿಂಗ್ ಅಂತ ಬರುತ್ತೆ, ಅದು ಕೂಡ ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಪ್ಲೇ ಕಾರ್ಡ್ ಇರುತ್ತೆ, ನೋಟಿಸ್ ರೈಟಿಂಗ್ ಇರುತ್ತೆ, ಇನ್ನು ಲೆಟರ್ ರೈಟಿಂಗ್ ಇರ್ಬೋದು. ಎಲ್ಲವೂ ನಮಗೆ ಬೇಸಿಕ್ ಆಗಿ ಟೆನ್ಸು, ವರ್ಬ್ಸು ಮತ್ತೆ ಏನಿರುತ್ತೆ ಅಂತಂದಾಗ ಇಲ್ಲೇನು ವರ್ಡ್ ಸ್ಟೋರೇಜಿನ ಅವಶ್ಯಕತೆ ಇಲ್ಲ. ಅಲ್ಲಿರ್ತಕ್ಕಂಥ ಕೆಲವು ಅಂಶಗಳನ್ನು, ಕೆಲವು ವರ್ಡ್ಸ್ ಅನ್ನು, ಸೆಂಟೆನ್ಸ್ ಅನ್ನು ತಗೊಂಡ್ಬಿಟ್ಟು ಟೈಪ್ ಮಾಡ್ತೀವಿ. ಸೊ ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ನೋಡಿ, ಪ್ರೊಫೈಲ್ ರೈಟಿಂಗ್ ಟ್ರಿಕ್ಸ್. ಯಾವೆಲ್ಲ ಟ್ರಿಕ್ಸ್ ಇದ್ರೆ ನಾವು ಪ್ರೊಫೈಲ್ ರೈಟಿಂಗ್ ಮಾಡಲು ಸಾಧ್ಯ, ಬರೆಯಲು ಸಾಧ್ಯ. ಸೊ ಇವು 8 ಪ್ರೊಫೈಲ್ ರೈಟಿಂಗ್ಗೆ ಬೇಕಾಗ್ತಕ್ಕಂಥ ಇಂಪಾರ್ಟೆಂಟ್ ಸ್ಕಿಲ್ಸ್, ಟೂಲ್ಸ್ ಅಂತಾನೆ ಹೇಳ್ಬೋದು. ನೋಡಿ, ರೀಡ್ ಆಲ್ ದ ಕ್ಲೂಸ್ ಕ್ಲಿಯರ್ಲಿ. ಅಲ್ಲಿ ಕೊಟ್ಟಂತ ಕ್ಲೂಗಳನ್ನು ಏನ್ ಮಾಡ್ಬೇಕಂದ್ರೆ ಕ್ಲಿಯರ್ ಆಗಿ ನಾವು ಓದ್ಕೋಬೇಕಾಗುತ್ತೆ ಫಸ್ಟ್ ಟೈಮ್ ಅಲ್ಲಿ. ಆನಂತರ ಸ್ಟಾರ್ಟ್ ದ ಪ್ರೊಫೈಲ್ ವಿತ್ ಇಂಟ್ರೊಡಕ್ಷನ್ ಸ್ಟೇಟ್ಮೆಂಟ್. ಅಲ್ಲಿ ಏನೆಲ್ಲ ಇಂಟ್ರೊಡಕ್ಷನ್ ಕೊಟ್ಟಿರ್ತಾರಲ್ಲ ಪ್ರೊಫೈಲ್, ಅದನ್ನ ಗಮನ ಬಿಟ್ಟು ನಾವು ಸ್ಟೇಟ್ಮೆಂಟ್ ನೋಡ್ಬೇಕಾಗುತ್ತೆ. ಸೊ ರೈಟ್ ದ ಇನ್ಸಿಡೆಂಟ್ ಇನ್ ಕ್ರೊನಾಲಜಿಕಲ್ ಆರ್ಡರ್ ಮೀನ್ಸ್ ಇಲ್ಲಿ ಕ್ರಮಬದ್ಧವಾಗಿ ನಾವೇನ್ ಮಾಡ್ಬೇಕಾಗುತ್ತೆ, ಬರಿಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಫಸ್ಟ್ ಏನೋ ಅವ್ರ ಅಚೀವ್ಮೆಂಟ್ ಬರೆದ ನಂತರ ಎಲ್ಲಿ ಹುಟ್ಟಿದ್ರು ಏನು ಬರೀಕಂತ ಹೋದ್ರೆ ಅದು ರಾಂಗ್ ಅನಿಸುತ್ತೆ. ವಾಸ್ ಬಾರ್ನ್ ಇನ್, ಈ ರೀತಿ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲಿ ಹುಟ್ಟಿದ್ರು, ಆ ನಂತರ ಯಾವ ರೀತಿ ಅವರು ಅಚೀವ್ಮೆಂಟ್ ಮಾಡಿದ್ರು, ನಂತರ ಅವರ ಯಾವ ರೀತಿ ಡೆತ್ ಆದ್ರು, ಅವರ ವರ್ಕ್ಸ್ ಏನು, ಈ ರೀತಿ ಕ್ರಮಬದ್ಧವಾಗಿ ನಾವು ಬರೆದಾಗ ಮಾತ್ರ ನಮಗೆ ಒಂದು ರೈಟಿಂಗ್ ಸ್ಕಿಲ್ ಇದೆ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ. ಸೊ ನೋಡಿ, ಇಲ್ಲಿ ರೈಟ್ ದ ಇನ್ಸಿಡೆಂಟ್ ಇನ್ ಕ್ರಾನಲಾಜಿಕಲ್ ಆರ್ಡರ್ಸ್ ಅಂದ್ರೆ ಕ್ರಮಬದ್ಧವಾಗಿ ನಾವು ಬರಿಬೇಕಾಗುತ್ತೆ ಸ್ನೇಹಿತರೆ. ಮೇಕ್ ಎ ಗ್ರಾಮಟಿಕಲ್ ಕರೆಕ್ಟ್ ಸೆಂಟೆನ್ಸ್. ನೋಡ್ರಿ, ಇಲ್ಲಿ ನಾವು ಗ್ರಾಮರ್ ಇರುತ್ತಲ್ಲ, ಆ ಸೆಂಟೆನ್ಸ್ ಕರೆಕ್ಟ್ ಆಗಿ ಸೆಂಟೆನ್ಸ್ ಅಲ್ಲಿ ಗ್ರಾಮರ್ ಮಿಸ್ ಮಾಡಿದೆ ನಾವು
ಬರಿಬೇಕಾಗುತ್ತೆ. ಸೊ ಇಲ್ಲಿ ವಾಸ್ ಬರ್ಬೇಕಾದಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಹೀಸ್ ಬರ್ದ್ಬಿಟ್ಟು ಅಂದ್ರೆ ಏನಾಗುತ್ತೆ, ರಾಂಗ್ ಆಗುತ್ತಲ್ಲ. ಫಾಸ್ಟ್ ಅನ್ಸಿದ್ದು ನಾವು ಓಕೆ ಸಿ ಈ ಪ್ರೆಸೆಂಟ್ ಟೆನ್ಸ್ ಮಾಡಕ್ ಹೋದ್ವಿ, ಗ್ರಾಮರ್ ಗೊತ್ತಿಲ್ಲ ಅಂತಂದ್ರೆ ರಾಂಗ್ ಅಲ್ವಾ, ಟೋಟಲಿ ರಾಂಗ್ ಆಗುತ್ತೆ. ಅದು ಕೂಡ ನಮ್ಗೆ ಟೆನ್ಸ್ ಕೂಡ ಇರಬೇಕು, ಗ್ರಾಮಟಿಕಲ್ ಇರಬೇಕು. ಆರ್ಟಿಕಲ್ ಹೋಗಿ ನಾವು ಡೆಫಿನಿಟ್ ಆರ್ಟಿಕಲ್ ಇದ್ದಲ್ಲಿ ನಾವು ಹೋಗಿ ಇಂಡೆಫಿನಿಟ್ ಆರ್ಟಿಕಲ್ ಬೆಳೆಸಿರಿ, ಅದು ಕೂಡ ರಾಂಗ್ ಆಗುತ್ತಲ್ವಾ. ಓಕೆ, ಅದು ಬೇಡ. ಯೂಸ್ ಥರ್ಡ್ ಪರ್ಸನ್. ಥರ್ಡ್ ಪರ್ಸನ್ ಯಾವ್ಯಾವು ಯೂಸ್ ಥರ್ಡ್ ಪರ್ಸನ್ ನೋಡ್ರಿ, ಈ ಸಿ ಇಟ್ಟು, ಈ ಸಿ ಇಟ್ಟು, ದೇ, ಈ ಸಿ ಇಟ್ಟು, ದೇ, ಇವುಗಳನ್ನ ನಾವು ಬಳಸಬೇಕಾಗುತ್ತೆ. ಈ ಸಿ ಇಟ್ ದೇ ಇವು ಥರ್ಡ್ ಪರ್ಸನ್. ಹಿ ವಾಸ್ ಬರ್ನ್ ಇನ್, ಸಿ ವಾಸ್ ಬರ್ನ್ ಇನ್. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದಾಗ ಈಗ ನೋಡ್ರಿ, ಅಲ್ಲಿ ಈಗ ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್ ಮಹಾತ್ಮ ಗಾಂಧಿ, ಮಹಾತ್ಮ ಗಾಂಧಿ ದ ಇಂಡಿಯನ್ ಫ್ರೀಡಮ್ ಫೈಟರ್ ಈಸ್ ಫೇಮಸ್ ಫ್ರೀಡಮ್ ಫೈಟರ್. ಹಿ ವಾಸ್ ಬರ್ನ್ ಬರಿಬೇಕಾಗುತ್ತೆ. ಈ ವಾಸ್ ಬರ್ನ್, ಈಸ್ ಬರ್ನ್ ಅಂತ ಬರೆಯಕ್ಕಾಗುತ್ತಾ, ಹಿ ವಾಸ್ ಬರ್ನ್. ಪದೇ ಪದೇ ಗಾಂಧೀಜಿ ವಾಸ್ ಬರ್ನ್, ಗಾಂಧೀಜಿ ಇದು ಮಾಡಿದ್ರು ಅದು ಮಾಡಿದ್ರು ಬರೆಯೋದ್ರಿಂದ ಏನಾಗುತ್ತೆ, ರಾಂಗ್ ಆಗುತ್ತೆ. ಹಿ ವಾಸ್ ಬರ್ನ್, ಈ ಬರಿಬೇಕಾಗುತ್ತೆ. ಗಾಂಧೀಜಿ ಬದಲಾಗಿ ನೋಡ್ರಿ ಪ್ರನೌನ್ಸ್, ನೌನ್ಸ್ ಬದಲಾಗಿ ಪ್ರನೌನ್ಸ್ ಇಲ್ಲಿ ಥರ್ಡ್ ಪರ್ಸನ್ಸ್ ಯೂಸ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಯೂಸ್ ಹೆಲ್ಪಿಂಗ್ ವರ್ಬ್ಸ್. ಆಗ್ತಾನೆ ಹೇಳಿದೆ, ವಾಸ್ ಬದಲಾಗಿ ಈಜ್ ಬರೆಯೋದು, ಈಜ್ ಬದಲಾಗಿ ಹಾರ್ ಬರೆಯೋದು, ಈ ರೀತಿ ಬರೆಯೋದ್ರಿಂದ ನಾವು ರಾಂಗ್ ಆಗುತ್ತೆ. ನೋಡಿ ಹ್ಯಾವ್ ಬದಲಾಗಿ ನಾವೇನ್ ಮಾಡ್ಬೋದು, ಹ್ಯಾಸ್ ಬರೆದು ಬಂದ್ರೆ ರಾಂಗ್. ಪ್ಲೂರಲ್ ಫಾರ್ಮ್ ಇದು, ಹ್ಯಾವ್ ಅನ್ನೋದೊಂದು ಪ್ಲೂರಲ್ ಫಾರ್ಮ್ ಇದೆ, ಹ್ಯಾಸ್ ಅನ್ನೋದು ಒಂದು ಸಿಂಗುಲರ್ ಫಾರ್ಮ್. ಹೆಲ್ಪಿಂಗ್ ವರ್ಬ್ಸ್. ಓಕೆ, ಯೂಸ್ ಹೆಲ್ಪಿಂಗ್ ವರ್ಬ್ಸ್, ಕರೆಕ್ಟ್ ಆದಂತಹ ಹೆಲ್ಪಿಂಗ್ ವರ್ಬ್ಸ್ ನಾವು ಯೂಸ್ ಮಾಡಬೇಕಾಗುತ್ತೆ. ಡೋಂಟ್ ಫಾರ್ಗೆಟ್ ಟು ಕವರ್ ಆಲ್ ಗಿವನ್ ಕ್ಲೂಸ್. ಅವರೆಲ್ಲ ಕೊಟ್ಟಿರ್ತಾರೆ, GPT ಯಲ್ಲಿ ಎಲ್ಲವೂ ಕೊಟ್ಟಿರ್ತಾರೆ. ಆ ಕೊಟ್ಟಿರ್ತಕ್ಕಂಥ ಕ್ಲೂಗಳನ್ನು ಯಾವುದೇ ಒಂದು ಮಿಸ್ ಮಾಡಬಾರ್ದು, ಮಿಸ್ ಮಾಡಲೇಬಾರ್ದು. ಪ್ರತಿಯೊಂದನ್ನು ನಾವು ಬರಿತಾ ಹೋಗ್ಬೇಕು ಸ್ನೇಹಿತರೆ. ನೋಡಿ GPSTR ಅಲ್ಲಿ ಕೊನೆಯಲ್ಲಿ 2022ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಬಿಡಿಸ್ತಾ ಹೋಗೋಣ, ನಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗ್ತದೆ. ನೋಡಿ ಯೂಸ್ ಕರೆಕ್ಟ್ ಪಂಚುವೇಷನ್ ಮಾರ್ಕ್. ಪಂಚುವೇಷನ್ ಮಾರ್ಕ್ ಅಂದ್ರೆ ಕಾಮ ಎಲ್ಲಿದೆ ನೋಡಿ, ಇನ್ವರ್ಟೆಡ್ ಕಾಮ ಎಲ್ಲಿದೆ, ಫುಲ್ ಸ್ಟಾಪ್ ಎಲ್ಲಿದೆ, ಅದನ್ನ ಬ್ರಾಕೆಟ್ ಎಲ್ಲಿದೆ, ಅದನ್ನ ನಾವು ಬಳಸ್ತಾ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನಮಗೆ ಕ್ಲಿಯರ್ ಆಗಿ ಹೇಳ್ತಿದ್ದೀನಿ, ಮೈ ಪರ್ಸನಲ್ ಸಜೆಷನ್ ಏನಪ್ಪಾ ಅಂತಂದಾಗ ಫಸ್ಟ್ ಏನ್ ಮಾಡ್ಬೇಕು, ಅಲ್ಲಿ ಕೊಟ್ಟಿರ್ತಕ್ಕಂಥ ಇಲ್ಲಿ ಒಂದು ಸೆಕೆಂಡ್ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಿ ರೈಟ್ ಎ ಪ್ಯಾರಾಗ್ರಾಫ್ ಆನ್ ಸರೋಜಿನಿ ನಾಯ್ಡು ಯೂಸಿಂಗ್ ದ ಗಿವನ್ ಪ್ರೊಫೈಲ್. ನೋಡಿ ಅವ್ರಿಗೆ ಕ್ಲೂಸ್ ಕೊಟ್ಟಿದ್ದಾರೆ, ನೋಡಿ ಅವರು ಬರ್ತ್ ಕೊಟ್ಟಿದ್ದಾರೆ, ಪ್ಲೇಸ್ ಕೊಟ್ಟಿದ್ದಾರೆ, ಫಾದರ್ ನೇಮ್ ಕೊಟ್ಟಿದ್ದಾರೆ, ಮದರ್ ನೇಮ್ ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ಸ್ಪೋರ್ಟ್ಸ್ ನೇಮ್ ಕೊಟ್ಟಿದ್ದಾರೆ, ಪ್ರೊಫೆಷನ್ ಕೊಟ್ಟಿದ್ದಾರೆ, ವರ್ಕ್ಸ್ ಕೊಟ್ಟಿದ್ದಾರೆ. ಇವೆಲ್ಲ ಕೊಟ್ಟಿದ್ದಾರೆ ಅಂದ್ಮ್ಯಾಗ ಒಂದ್ ಸೆಕೆಂಡು, ಹಲೋ ಏನಾಯ್ತು, ಒಂದ್ ಸೆಕೆಂಡ್ ಬಿಟ್ಟು ಒಂದು 15 ನಿಮಿಷ. ಸೊ ನೋಡಿ ಸ್ನೇಹಿತರೆ, ಏನೈತೆ ಎಮರ್ಜೆನ್ಸಿ, ಒಂದು 10 ನಿಮಿಷ, ಓಕೆನಾ. ಸೊ ನೋಡಿ ರೈಟ್ ಎ ಪ್ಯಾರಾಗ್ರಾಫ್ ಆನ್ ಸರೋಜಿನಿ ನಾಯ್ಡು ಯೂಸಿಂಗ್ ದ ಗಿವನ್ ಪ್ರೊಫೈಲ್ ಅಂತ ಕೊಟ್ಟಿದ್ದಾರೆ. ಅವರು ಬರ್ತ್ ಡೇಟ್ ಕೊಟ್ಟಿದ್ದಾರೆ, ಮಂತ್ ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ಇಯರ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಪ್ಲೇಸ್ ಕೂಡ ಕೊಟ್ಟಿದ್ದಾರೆ. ಇವೆಲ್ಲ ಕ್ಲೂಸ್ ನಮ್ಗೆ ಇವೆಲ್ಲ ಕೊಟ್ಟಿದ್ದಾರೆ. ಇವೆಲ್ಲ ತೆಗೆದ್ಬಿಟ್ಟು ನಾವೇನ್ ಮಾಡ್ಬೇಕು, ಪ್ಯಾರಾಗ್ರಾಫ್ ಆಗಿ ರೆಡಿ ಮಾಡಬೇಕು. ಟು ಮೇಕ್ ಎ ಪ್ಯಾರಾಗ್ರಾಫ್, ನಾವು ಪ್ಯಾರಾಗ್ರಾಫ್ ಆಗಿ ಯಾವ ರೀತಿ ರೆಡಿ ಮಾಡ್ಬೇಕು ಅನ್ನೋದು ಕೂಡ ಹೇಳ್ತಾ ಹೋಗ್ತೀನಿ. ನೋಡಿ ಇಲ್ಲೇ ಕಾಣ್ತಾ ಇದೆ ನಿಮ್ಗೆ ಕ್ಲೂಸ್. ನೋಡಿ ಫಸ್ಟ್ ಆಫ್ ಆಲ್ ಹೇಳಿದೆ ನಾನು, ರೀಡ್ ಆಲ್ ದ ಕ್ಲೂಸ್ ಕ್ಲಿಯರ್ಲಿ. ಕ್ಲಿಯರ್ ಆಗಿ ನಾವು ಏನ್ ಮಾಡ್ಬೇಕಂದಾಗ ಅದನ್ನು ಓದ್ಕೋಬೇಕು. ನೋಡಿ ವಾಸ್ ಬರ್ನ್, ಈಗೇನಿದೆ ಅವರು ಡೇಟ್ ಆಫ್ ಬರ್ತ್ 1879 ಇದೆ, ಹೋಗಿ ನಾವು 1868 ಹಾಕ್ಬಿಟ್ರೆ ಅದೇ ರಾಂಗ್ ಆಗುತ್ತೆ. ಓಕೆನಾ, ಹಾಗಾಗಿ ಕ್ಲಿಯರ್ ಆಗಿ ನಾವು ಫಸ್ಟ್ ಟೈಮ್ ನೋಡ್ಕೋಬೇಕು. ನೋಡಿ ಸ್ನೇಹಿತರೆ, 3 ಮಾರ್ಕ್ಸ್ ಇದೆ ಇದಕ್ಕೆ. ಇಷ್ಟು ಕ್ಲೂಗಳನ್ನು ನೋಡಿಬಿಟ್ಟು ಅಷ್ಟೇ ಪ್ಯಾರಾಗ್ರಾಫ್ ಮಾಡಿಬಿಟ್ರೆ ಅಲ್ಲೇ ಕೊಟ್ಟಿರ್ತಾರ್ರಿ, ಅವ್ರು ಅಲ್ಲೇ ಕೊಟ್ಟಿರ್ತಾರೆ. ನೋಡಿ ಸ್ಟಾರ್ಟ್ ದ ಪ್ರೊಫೈಲ್ ವಿಚ್ ಇಂಟ್ರೊಡಕ್ಷನ್, ಅದು ಏನು ಇಂಟ್ರೊಡಕ್ಷನ್ ಕೊಟ್ಟರಲ್ಲ, ಸ್ಟೇಟ್ಮೆಂಟ್ ಕೊಟ್ಟರಲ್ಲ, ಅದನ್ನು ಕೂಡ ನಾವು ಈ ಡೀಟೇಲ್ ಆಗಿ ನೋಡ್ಬೇಕಾಗುತ್ತೆ.
ರೈಟ್ ದ ಇನ್ಸಿಡೆಂಟ್ ಆಫ್ ಅವ್ರು ಏನು ಕೊಟ್ಟಿದ್ದಾರೆ, ಒಂದು ಸೆಕೆಂಡ್, ಕ್ರೊನಾಲಜಿಕಲ್ ಆರ್ಡರ್ ಇಲ್ಲಿ ಕೊಟ್ಟಾರೆ. ಏನು ಸ್ಟೆಪ್ ಬೈ ಸ್ಟೆಪ್, ಬರ್ತ್, ಪ್ಲೇಸು, ಫಾದರ್ ನೇಮ್, ಮದರ್ ನೇಮ್, ಪ್ರೊಫೆಷನ್. ಫಸ್ಟ್ ಹೋಗಿ ನಾವು ವರ್ಕ್ ಬರೆದ ನಂತರ ಬರ್ತ್ ಬರೆದ್ರೆ ಏನಾಗುತ್ತೆ? ಅದಕ್ಕೆ ಕ್ರಮಬದ್ಧವಾಗಿ ಸ್ಟೆಪ್ ಬೈ ಸ್ಟೆಪ್ ಬರಿಬೇಕಾಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ನೋಡಿ, ನಾವು ಕ್ಲಿಯರ್ ಆಗಿ ಏನ್ ಮಾಡ್ಬೇಕು, ಇಂಟ್ರಡಕ್ಷನ್ ಇದೆ, ಈ ಎಲ್ಲವೂ ನೋಡ್ಕೋಬೇಕು. ಕ್ರಮಬದ್ಧವಾಗಿ ಬರೆಯೋದು ನಾವು ಪ್ರಯತ್ನ ಮಾಡಬೇಕು. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಗ್ರಾಮಟಿಕಲ್ ಕರೆಕ್ಟ್ ಸೆಂಟೆನ್ಸ್ ಬರಿಬೇಕು. ಯೂಸ್ ಥರ್ಡ್ ಪರ್ಸನ್ ಯೂಸ್ ಮಾಡಬೇಕು. ಥರ್ಡ್ ಪರ್ಸನ್ ಈಗ ನೋಡ್ತಾ ಹೋಗೋಣ, ಇದೆಲ್ಲ ನೋಡ್ಕೊಳ್ಳೋಣ. ನೆಕ್ಸ್ಟ್ ನೋಡಿ, ಈಗ ಸ್ಟಾರ್ಟ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಹಾ, ಅದೇ ಇಲ್ಲಿದೆ. ಒಂದು ಸೆಕೆಂಡ್, ಅದನ್ನೇ ನಾನು ಇಲ್ಲಿ ಟೈಪ್ ಮಾಡಿ ನಿಮ್ಮ ಮುಂದೆ ತಂದಿದ್ದೀನಿ ನೋಡಿ. 2000 ರೈಟ್ ಅ ಪ್ಯಾರಾಗ್ರಾಫ್ ಆನ್ ಸರೋಜಿನಿ ನಾಯ್ಡು ಯೂಸಿಂಗ್ ದ ಗಿವನ್ ಪ್ರೊಫೈಲ್ GPS ಟ್ಯಾಗ್ 2022. ಸೊ ಇಲ್ಲಿ ಏನೇನ ಕೊಟ್ಟಿರಲ್ಲ ಅದನ್ನೆಲ್ಲ ಕ್ಲಿಯರ್ ಆಗಿ ನೋಡ್ಕೊಳ್ಳೋಣ. ಒಂದು ಟೈಮು ಬರ್ತ್ ಕೊಟ್ಟಿದ್ದಾರೆ 13 ಫೆಬ್ರವರಿ 1879, ಅದನ್ನು ನೋಡ್ಕೋಬೇಕಾಗುತ್ತೆ. ಬರ್ತ್ ಪ್ಲೇಸ್ ಎಲ್ಲಿ ಕೊಟ್ಟಿದ್ದಾರೆ, ಹೈದರಾಬಾದ್ ಕೊಟ್ಟಿದ್ದಾರೆ. ಫಾದರ್ ನೇಮ್ ಡಾಕ್ಟರ್ ಅಗರ್ನಾಥ್ ಚಟೋಪಾಧ್ಯಾಯ, ಸೈಂಟಿಸ್ಟ್ ಅಂತ ಕೊಟ್ಟಿದ್ದಾರೆ, ಅವರು ಒಬ್ಬ ಸೈಂಟಿಸ್ಟ್. ಇಂಥವೆಲ್ಲ ನಾವು ಅಂಡರ್ಲೈನ್ ಮಾಡ್ಕೋಬೇಕಾಗುತ್ತೆ, ನೆನಪಿಲ್ಲ ಸ್ನೇಹಿತರೆ. ಮದರ್ ನೇಮ್ ವರದಾ ಸುಂದರಿ ಆರ್ ಬೆಂಗಾಲಿ ಪೋಯೆಟ್, ನೋಡಿ ಬಂಗಾಲಿ ಪೋಯೆಟ್, ಅವರು ಒಬ್ಬ ಕವಯಿತ್ರಿನೇ ನೋಡಿ. ಸ್ಪೋಸ್ ನೇಮ್ ಇಲ್ಲೇ ನೋಡ್ರಿ, ಮುತ್ಯಾಲ್ ಗೋವಿಂದರಾಜುಲು ನಾಯ್ಡು. ಪ್ರೊಫೆಷನ್ ಇವರೇನು, ಪೊಲಿಟಿಷಿಯನ್, ಫ್ರೀಡಮ್ ಫೈಟರ್ಸ್ ಕೂಡ ಆಗಿದ್ರು ಅಂಡ್ ಪೋಯೆಟ್. ವರ್ಕ್ ದ ಗೋಲ್ಡನ್ ಥ್ರೆಶೋಲ್ಡ್ 1905 ನೋಡಿ. ದ ವರ್ಡ್ ಆಫ್ ಟೈಮ್ 1912, ಬ್ರೋಕನ್ ವಿಂಗ್ 1917, ಫಾದರ್ ಆಫ್ ಡೌನ್ 1961. ಇವ್ರ ಟೈಟಲ್ ಏನಾಗಿತ್ತು, ಇವರ ಬಿರುದು ಏನಾಗಿತ್ತು ಅಂದ್ರೆ ನೈಟಿಂಗಲ್ ಆಫ್ ಇಂಡಿಯಾ, ಭಾರತದ ಕೋಗಿಲೆ. ಡೆತ್ ಯಾವಾಗ ಆಗ್ತಾರೆ ಅಂದ್ರೆ 2 ಮಾರ್ಚ್ 1949 ಅಲ್ಲಿ. ಸೊ ಇದನ್ನೆಲ್ಲ ನೋಡ್ಕೊಂಡಾಗ ನಮ್ಗೆ ಏನ್ ಅನ್ಸುತ್ತೆ, ಹೋಗಿ ಬಿಟ್ರೆ ಆಯ್ತು ಪ್ಯಾರಾಗ್ರಾಫ್. ರಾಂಗು ನೆನಪಿರ್ಲಿ ಸ್ನೇಹಿತರೆ. ಇದಕ್ಕೆಲ್ಲ ಯಾವ ಬುಕ್ ಓದಿದ್ರೆ ನಮ್ಗೆ ಈಜಿ ಅನ್ಸುತ್ತೆ ಅನ್ನೋದು ಕೂಡ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಮಾಡೋದು ಮರಿಬೇಡಿ. ನಾವು ಪ್ರತಿದಿನನೂ ಈ ರೀತಿಯಾಗಿ ಒಂದೊಂದು ಟಾಪಿಕ್ ಮೇಲೆ ಒಂದೊಂದು ವಿಡಿಯೋನ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಅದಕ್ಕೋಸ್ಕರ ಯಾರು ಮಿಸ್ ಮಾಡ್ಕೋಬೇಡಿ ದಯವಿಟ್ಟು, ಓಕೆನಾ? ಗೊತ್ತಿದೆ ಲಾಸ್ಟ್ ಟೈಮ್ ಡಿಜಿಟಲ್ ಓದೋರು ಕೂಡ ನೋಡ್ತಾ ಇದ್ದೀರಾ ಅಂತ ಅನ್ಕೊಂತಿದ್ದೀನಿ. ನಮ್ಮ ಅನುಭವ ಕೂಡ ನಾನು ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಮ ಜೊತೆ ನಾನು ಕಲಿತಾ ಇದ್ದೀನಿ, ನಮ್ಮ ಜೊತೆ ನೀವು ಕಲಿತೀರಿ. ಹಂಗಾಗಿ ನಾನು ನಿಮಗೆ ಇಷ್ಟೇ ಹೇಳ್ತಾ ಇದ್ದೀನಿ ಅಷ್ಟೇ, ಯಾರು ಮಿಸ್ ಮಾಡ್ಕೋಬೇಡಿ, ಓಕೆನಾ? ಇಲ್ಲಿ ನೋಡಿ ಏನೆಲ್ಲ ಬರ್ದಿದ್ದೀನಿ, ಕೆಳಗೆ ನಾನು ಎಲ್ಲ ಬರ್ದಿದ್ದೀನಿ ನೋಡ್ರಿ. ಏನ್ ಬರಿಬೇಕಂತಂದಾಗ ಇಲ್ಲಿ ಕೊಟ್ಟಿದ್ದೀನಿ. ದಿಸ್ ಪ್ರೊಫೈಲ್ ಈಸ್ ಗಿವನ್ ಅಬೌಟ್ ಒನ್ ಆಫ್ ದ ಫೇಮಸ್ ಇಂಡಿಯನ್ ನೋಡಿ ಆಕ್ಟಿವಿಸ್ಟ್, ಪೊಲಿಟಿಷಿಯನ್, ಫ್ರೀಡಮ್ ಫೈಟರ್. ಸೊ ನಾ ಯಾಕೆ ಇವನ್ ತಂದೆ ಅವೆಲ್ಲ ಇನ್ಕ್ಲೂಡ್ ಆಗಿದ್ದೇವೆ ನೋಡಿ, ಅಲ್ಲಿ ಕೊಟ್ಟಂತ ವರ್ಡ್ಗಳು ಇನ್ಕ್ಲೂಡ್ ಆಗಿ. ಒಬ್ಬ ಫೇಮಸ್ ಯಾರಾಗಿದ್ರು, ಇಂಡಿಯನ್ ಭಾರತದ ಅತ್ಯಂತ ಫೇಮಸ್ ಆಗಿದೆ, ಆಕ್ಟಿವಿಸ್ಟ್ ಸಮಾಜ ಸೇವಿಕೆ ಆಗಿದ್ರು, ರಾಜಕೀಯ ಲೀಡರ್ ಆಗಿದ್ರು, ಫ್ರೀಡಮ್ ಫೈಟರ್ ಅಂದ್ರೆ ಹೋರಾಟಗಾರರು ಆಗಿದ್ರು, ಅಂಡ್ ಪೋಯೆಟ್ ಒಬ್ಬ ಕವಯಿತ್ರಿ ಕೂಡ ಹೌದು. ಸೊ ಸಿ ಅಂತ ಯಾಕೆ ಬಳಸಿದ್ದೇನೆ ಅಂತಂದಾಗ ಅವರು ಸರೋಜಿನಿ ನಾಯ್ಡು. ಸೊ ಇಂಡಿಯನ್ ಆಕ್ಟಿವಿಸ್ಟ್ ಫೈಟರ್, ಇಲ್ಲಿ ಬಟ್ ಒನ್ ಆಫ್ ದ ಫೇಮಸ್ ಇಂಡಿಯನ್, ಓಕೆ ಇಷ್ಟೆಲ್ಲ ಬಳಸಿದ್ದೀನಿ. ಸಿ ವಾಸ್ ಬರ್ನ್ ಬರ್ತ್ ಇದೆ ಅಲ್ಲಿ, ಇಲ್ಲಿ ನಾವೇನ್ ಮಾಡ್ಬೇಕು, ಬರ್ನ್ 13 ಫೆಬ್ರವರಿ 1879. ಇಲ್ಲಿ ಏನೇನ ಇನ್ಕ್ಲೂಡ್ ಆಗಿದೆ ಅದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಸಿ ವಾಸ್ ನಾವು ಎಕ್ಸ್ಟ್ರಾ ತಂದಿರೋಂತಹ ವರ್ಡ್ಸು. ಫೆಬ್ರವರಿ ಅಲ್ಲಿ ಇದ್ದಂಥದ್ದೇ ನೋಡಿ, ಇಲ್ಲಿ ಏನಿದೆ ಅದನ್ನ ಹಚ್ಚಿದ್ದೀನಿ ಅಲ್ವಾ. ನೋಡಿ ಒಂದು ಸೆಕೆಂಡು, ಏನಿದೆ 13 ಫೆಬ್ರವರಿ 1879. ಇನ್ನೂ ಈಜಿ ಅಂದ್ರೆ ಇನ್ನೊಂದು ಮೆಥಡ್ ಇದೆ, ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಈ ಮುಂದಿನ ವಿಡಿಯೋದಲ್ಲಿ. ನೋಡಿ, ಇನ್ ಹೈದರಾಬಾದ್ ಎಲ್ಲಿ ಪ್ಲೇಸ್ ಕೊಟ್ಟಿದ್ದಾರೆ ಅವರು, ಅದನ್ನೇ ನಾವೇನು ಹಚ್ಚಿದೀವಿ, ಇಲ್ಲಿ ಹೈದರಾಬಾದ್ ಹಚ್ಚಿದೀವಿ. ಎಲ್ಲಿ ಹುಟ್ಟಿದ್ರು ಅವರು, ಹೈದರಾಬಾದಲ್ಲಿ. ಹರ್ ಫಾದರ್ ನೇಮ್ ಕೊಟ್ಟಿದ್ದಾರೆ, ನಾನು ಹರ್ ಅಂತ ಬಳಕೆ ಮಾಡಿದೆ. ಯಾಕೆ ಹರ್ ಬಳಕೆ ಮಾಡಿದೆ ಅಂದ್ರೆ ಅವಳ ತಂದೆ
ಈಗ ಅರ್ ಅಂತ ಯಾಕೆ ಬಳಕೆ ಮಾಡಿದ್ದೀನಿ ಅಂದರೆ ಅದಕ್ಕೆ ಹೇಳ್ತಾ ಇದ್ದೀನಿ, ಗ್ರಾಮರ್ ಈಸ್ ವೆರಿ ಇಂಪಾರ್ಟೆಂಟ್, ಥರ್ಡ್ ಪರ್ಸನ್ ಬಳಸಬೇಕಂತ ಹೇಳಿದ್ದೀನಿ. ನೋಡಿ, ಹರ್ ಫಾದರ್ ನೇಮ್ ಈಸ್ ಡಾಕ್ಟರ್ ಅಗರ್ನಾಥ್ ಚಟ್ಟೋಪಾಧ್ಯಾಯ್. ಹಿ ಈಸ್ ಎ ಫೇಮಸ್ ಸೈಂಟಿಸ್ಟ್. ಅವರು ಏನಾಗಿದ್ರು, ಒಬ್ಬ ಅತ್ಯಂತ ಪ್ರಮುಖವಾದ ಸೈಂಟಿಸ್ಟ್. ನೋಡಿ, ಅಲ್ಲಿ ಇರ್ತಕ್ಕಂಥ ವರ್ಡಿನ ಬೆಳೆಸಿದೀನಿಲ್ಲ, ಸೈಂಟಿಸ್ಟ್. ಹರ್ ಮದರ್ ನೇಮ್ ಈಸ್ ವರದ ಸುಂದರಿ. ಸಿ ವಾಸ್ ಎ ಬೆಂಗಾಲಿ ಪೊಯೆಟ್. ನೋಡ್ರಿ, ಹರ್ ಮದರ್ ನೇಮ್ ಈಸ್ ಅವರೇ ಕೊಟ್ಟಿದ್ದಾರೆ, ಮದರ್ ನೇಮ್ ಏನು ವರದ ಸುಂದರಿ. ಸಿ ವಾಸ್ ಬೆಂಗಾಲ್, ಅವಳೊಬ್ಬ ಏನಾಗಿದ್ಲು, ಪೊಯೆಟ್, ಬಂಗಾಳಿಯ ಒಬ್ಬ ಕವಯಿತ್ರಿ ಆಗಿದ್ರು. ನೋಡಿ, ಅಲ್ಲಿ ಕೊಟ್ಟಿರ್ತಕ್ಕಂಥದ್ದೇ ಬೆಳೆಸಿ. ಹರ್ ಸ್ಪೋಸ್ ನೇಮ್ ಈಸ್, ನೋಡಿ ಅವರೇ ಕೊಟ್ಟಿದ್ದಾರೆ, ನಾವು ವರ್ಡೇನು ಈಸ್ ಅಂತ ಬೆಳೆಸಿದ್ದೀನಿ ಅಷ್ಟೇ. ಮುತ್ಯಾಲ್ ಗೋವಿಂದರಾಜುಲು ನಾಯ್ಡು, ಇವರು ಆಂಧ್ರ ಪ್ರದೇಶದಾಗಿದ್ದರಿಂದ ರಾಜುಲು ಅಂತ ಬರುತ್ತೆ. ಓಕೆ. ಸಿ ಹ್ಯಾಡ್ ರಿಟರ್ನ್ ನಂಬರ್ಸ್ ಆಫ್. ಸಿ ಯಾರು, ಅವಳು. ಹ್ಯಾಡ್ ರಿಟರ್ನ್, ಅವಳು ಬರೆದಿರ್ತಕ್ಕಂಥ. ನಂಬರ್ ಆಫ್ ವರ್ಕ್ಸ್ ಅಮಾಂಗ್ ದೆಮ್ ಸಮ್ ಆರ್. ನೋಡಿ, ಅವರು ಬರೆದ ವರ್ಕ್ ಏನೇನು ಮಾಡಿದ್ದಾರೆ, ಏನೇನು ಬರೆದಿದ್ದಾರೆ ಅಂತ ಇಲ್ಲಿ ತೋರಿಸಿದ್ದೀನಿ ಅಷ್ಟೇ. ನೋಡ್ರಿ, ಒಂದ್ ಲೈನ್ ಮುಂದೆ 6 ಲೈನ್ ಅಂದ್ರೆ 6 ಲೈನ್ ಬರೆದ್ರೆ ಸಾಕು, ಅವ್ರಿಗೆ ಕೊಟ್ಟಿದ್ದಾರೆ. ಅದನ್ನೇ ನಾವೇನ್ ಮಾಡ್ತಾ ಇದೀವಿ, ಪ್ಯಾರಾಗ್ರಾಫ್ ಅಲ್ಲಿ ಕನ್ವರ್ಟ್ ಮಾಡಿ ಬರಿತಾ ಇದೀವಿ ಸ್ನೇಹಿತರೆ ಅಷ್ಟೇ, ಮತ್ತೆ ಬೇರೆ ಏನು ಇಲ್ಲ ಇಲ್ಲಿ ಅಲ್ವಾ. ನೋಡಿ ಏನೇನಲ್ಲಿ ಬರೆದ್ರು, ದ ಗೋಲ್ಡನ್ ಥ್ರೋ ಶೋಲ್ಡ್. ನೋಡಿ, ದ ಸೋಲ್ಡ್ 1905 ಇದೆ. ದ ವರ್ಡ್, ನೋಡಿ, ದ ವರ್ಡ್ ಆಫ್ ಟೈಮ್, ದ ವರ್ಡ್ ಆಫ್ ಟೈಮ್ 1912 ಇದೆ. ಬ್ರೋಕನ್ ವಿಂಗ್ 1970. ಫಾದರ್ ಆಫ್ ಡ್ಯಾವನ್ ಏನಿದೆ 1961. ಹರ್ ಟೈಟಲ್ ನೇಮ್, ಅವಳ ಬಿರುದು ಏನಾಗಿತ್ತು ಅಂದ್ರೆ, ಹರ್ ಟೈಟಲ್ ನೇಮ್, ಅವಳ ಬಿರುದು ಏನಾಗಿತ್ತು, ನೈಟಿಂಗೇಲ್ ಆಫ್, ನೋಡಿ, ಇಂಡಿಯಾ, ನೈಟಿಂಗೇಲ್ ಆಫ್ ಇಂಡಿಯಾ. ಸಿ ಪಾಸ್ಡ್ ಅವೇ, ಈ ಸಿ ಪಾಸ್ಡ್ ಅವೇ ಅಂತ ಬರೆದ, ಸಿ ಡೈಡ್ ಅಂತ ಬರಿಬೋದಿತ್ತು. ಸಿ ಪಾಸ್ಡ್ ಅವೇ 2 ಮಾರ್ಚ್ 1949. ಪಾಸ್ಡ್ ಅವೇ ಅಂದ್ರೆ ಅವರು ಡೆತ್ ಆಗಿರ್ತದ್ದು ಅಂತ. ಅಲ್ಲಿ ಇರ್ತಕ್ಕಂಥ ವರ್ಡ್ ಸ್ವಲ್ಪ ಚೇಂಜ್ ಆಗಿ ಬರೆದ್ರು ಕೂಡ ನಿಮಗೆ ಗೊತ್ತಿದೆ ಅಂದ್ರೆ ಅಲ್ಲಿ ಸ್ವಲ್ಪ ನೀವು ಫಾರ್ವರ್ಡ್ ಇದ್ರಿ ಅಂತ ಅರ್ಥ. ನೋಡಿ, ಅವ್ರು ಕೊಟ್ಟಿದ್ದಾರೆ, ಏನೆಲ್ಲ ಕೊಟ್ಟಿದ್ದಾರೆ ಅಂತ ಅದನ್ನೇ ನಾನು ಬರ್ತಿದ್ದೀನಿ. ನೋಡಿ, ಅವ್ರ ಫಾದರ್ ನೇಮ್ ಅವರೇ ಕೊಟ್ಟಿದ್ದಾರೆ, ಮದರ್ ನೇಮ್ ಏನ್ ಕೊಟ್ಟಿದ್ದಾರೆ ಅವರೇ ಕೊಟ್ಟಿದ್ದಾರೆ, ಅವ್ರು ಏನಾಗಿದ್ದಾರೆ ಅಂತ ಕೂಡ ಕೊಟ್ಟಿದ್ದಾರೆ ಅಲ್ವಾ. ಹರ್ ಬೆಂಗಾಲಿ ಪೊಯಿಟ್ಸ್, ಅವರ ಹಸ್ಬೆಂಡ್ ನೇಮ್ ಕೊಟ್ಟಿದ್ದಾರೆ, ಅವ್ರು ಏನಾಗಿದ್ರು, ಪ್ರೊಫೆಷನ್ ಪೊಲಿಟಿಷಿಯನ್, ಫ್ರೀಡಮ್ ಫೈಟರ್ಸ್. ಓಕೆ, ಅವ್ರು ಬರೆದಿರ್ತಕ್ಕಂಥ ವರ್ಕು, ಅವರಿಗೆ ಟೈಟಲ್, ಅವ್ರ ಬಿರುದು, ಅವರು ಡೆತ್ ಆಗಿರ್ತಕ್ಕಂಥ ಪ್ಲೇಸ್. ಇದಕ್ಕೆ ನಮಗೆ ಒಂದು ಕ್ವಶನ್ ಇರುತ್ತೆ, 3 ಮಾರ್ಕ್ಸ್ ಇರುತ್ತೆ. ಅವರೇ ಕೊಟ್ಟಿರ್ತಕ್ಕಂಥ ಸ್ವಲ್ಪ ಮಾಡಿಫೈ ಮಾಡಿ ಡಿಸ್ಕ್ರೈಬ್ ಮಾಡಿ ಬರೋದ್ರಿಂದ ನಮ್ಗೆ ಏನ್ ಮಾಡುತ್ತೆ, 3 ಮಾರ್ಕ್ಸ್ ಬರುತ್ತೆ. 3 ಮಾರ್ಕ್ಸ್ ಬೇಡ ರೀ, ನಮ್ಗೆ 2 ಮಾರ್ಕ್ಸು 2.5 ಮಾರ್ಕ್ಸ್ ಬಂದ್ರೆ ಸಾಕು, 2.5 ಮಾರ್ಕ್ಸ್ ಬಂದ್ರೆ ಸಾಕು. ಆ ರೀತಿಯಾಗಿ ಇನ್ನೂ ಈಜಿ, ಇದು ಕೆಲವು ವರ್ಡ್ಸ್ ಬಳಸಬೇಕಾಗುತ್ತೆ, ಅದು ಇನ್ನೊಂದು ಈ ರೀತಿಯಲ್ಲಿ ಯಾವ ರೀತಿ ಈಸಿಯಾಗಿ ನಾವು ಬಳಸ್ಬೇಕು ಅನ್ನೋದು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಮತ್ತೊಂದು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನೆಕ್ಸ್ಟ್ ನೋಟಿಸ್ ರೈಟಿಂಗ್ ತರ್ತಾ ಇದ್ದೀನಿ. ಇದೇ ಇನ್ನೂ ಒಂದು 5 ಕ್ವಶನ್ ಪೇಪರ್ ಅಂದ್ರೆ ಯಾವ್ದಂದ್ರೆ 2017 ಕ್ವಶನ್, 2019, ಓಕೆ, ಇವು 2014, 13 ಇವೆಲ್ಲ ಬಿಡಿಸ್ತಾ ಹೋದಾಗ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಪ್ರತಿಯೊಂದು ವಿಡಿಯೋನ ಮುಂದಿನ ವಿಡಿಯೋದಲ್ಲಿ ಪ್ರೊಫೈಲ್ ರೇಟಿಂಗ್ ಮೇಲೆ ನಾನು 5 ಕ್ವಶನ್ ಕೇಳ್ತಾ ಇದ್ದೀನಿ, 5 ಕ್ವಶನ್. ಅದೇ ರೀತಿ ನಿಮಗೂ ಕೂಡ ಒಂದು ಮಾಡೆಲ್ ಕ್ವಶನ್ ಕೂಡ ಹಾಕ್ತೀನಿ, ಅವನ್ ಬಿಡಿಸ್ಕೇಸಿ ಹಾಕ್ರಿ ನೋಡೋಣ. ಕಾಮೆಂಟಲ್ಲಿ ಹಾಕ್ರಿ, ವಾಟ್ಸಪ್ಪಲ್ಲಿ ಹಾಕ್ರಿ, ಗ್ರೂಪಲ್ಲಿ ಹಾಕ್ರಿ. ನೋಡಿ ಸ್ನೇಹಿತರೆ, ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದರೆ ನೀವು ನಮ್ಮ KK ನ್ಯಾಷನಲ್ ಅಕಾಡೆಮಿ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಲಿಂಕು, ಅಲ್ಲಿ ಜಾಯಿನ್ ಆಗುವ ಮೂಲಕ ಕೆಲವು PDF ನೋಟ್ಸ್ ಕೂಡ ತೆಗೆದುಕೊಳ್ಬೋದು ಸ್ನೇಹಿತರೆ. ಓಕೆನಾ ಸ್ನೇಹಿತರೆ, ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರು ಕೂಡ ಯೂಸ್ ಆಗಲಿ ಅಂತ ಹೇಳ್ತಾ ಶೇರ್ ಮಾಡಿ ಸ್ನೇಹಿತರೆ. ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಬಂದರೆ ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ.